ಫೆಬ್ರವರಿ 28ರ ರಾತ್ರಿ ಜಗತ್ತಿನ ಬಹಳಷ್ಟು ಜನ ಸುಖ ನಿದ್ರೆಯಲ್ಲಿದ್ದಾಗ ಮಿಡಲ್ ಈಸ್ಟ್ ಬೆಂಕಿಯಿಂದ ಹೊತ್ತಿ ಉರಿತಾ ಇತ್ತು. ಅಮೆರಿಕ ಮತ್ತು ಇಸ್ರಾಯೇಲ್ ಒಂದೇ ರಾತ್ರಿ ಇರಾನಿನ ಮೇಲೆ 2,000ಕ್ಕಿಂತ ಹೆಚ್ಚು ಏರ್ ಸ್ಟ್ರೈಕ್ಸ್ ನಡೆಸಿತು. ಇರಾನಿನ ಸುಪ್ರೀಂ ಲೀಡರ್ ಆಗಿದ್ದ ಆಲಿ ಖಾಮೆನಾಯಿ ಹತ್ಯೆಯಾಯಿತು. ಹಾಗೆಯೇ 28 ಗಂಟೆಗಳ ಒಳಗೆ ಗ್ಲೋಬಲ್ ಎಕಾನಮಿ ಸ್ತಬ್ಧವಾಯಿತು. ಆಯಿಲ್ ಪ್ರೈಸ್ ಒಂದು ಬ್ಯಾರೆಲ್ $110 ಕ್ರಾಸ್ ಆಯಿತು. ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದವು. ಮಿಡಲ್ ಈಸ್ಟ್ ಫ್ಲೈಟ್ಸ್ ನಿಂತೇ ಹೋತು. ಮುಖ್ಯವಾಗಿ ಸ್ಟ್ರೇಟ್ ಆಫ್ ಹಾರ್ಮಸ್, ಪ್ರಪಂಚದ ಅತ್ಯಂತ ಕ್ರಿಟಿಕಲ್ ಆಯಿಲ್ ರೂಟ್ ಆಗಿದ್ದ ಈ ಜಾಗ ಅವ್ಯವಸ್ಥೆ ಆಯಿತು. ಆದ್ರೆ ಇಲ್ಲೊಂದು ಕ್ವಶನ್ ಇದೆ, ಯಾವ ನ್ಯೂಸ್ ಚಾನೆಲ್ ಅಲ್ಲೂ ಕೇಳಲ್ಲ. ಯುದ್ಧ ಶುರುವಾದಾಗ ಬಿಸ್ನೆಸ್ ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನಮಸ್ಕಾರ, ಸ್ಟೋರೀಸ್ ಆಫ್ ಸ್ಟ್ರಾಟಜಿಗೆ ಸ್ವಾಗತ. ಇವತ್ತು ನಾವು ಕೇವಲ ಯುದ್ಧದ ಬಗ್ಗೆ ಮಾತಾಡಲ್ಲ, ಯುದ್ಧದಿಂದ ಬಿಸ್ನೆಸ್, ಸಪ್ಲೈ ಚೈನ್ ಮತ್ತು ಎಂಟೈರ್ ಎಕಾನಮೀಸ್ ಮೇಲೆ ಯಾವ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದನ್ನ ಡೀಪ್ಲಿ ಅರ್ಥ ಮಾಡ್ಕೊಳ್ಳೋಣ. ಬಿಸ್ನೆಸ್ ಇಂಪ್ಯಾಕ್ಟ್ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ಕತೆ ತಿಳ್ಕೋಬೇಕು. ತುಂಬಾ ವರ್ಷದಿಂದ ಇರಾನ್ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ನ್ಯೂಕ್ಲಿಯರ್ ವೆಪನ್ಸ್ ವಿಚಾರದಲ್ಲಿ ಡೇಂಜರಸ್ ಗೇಮ್ ಆಡ್ತಿವೆ. JCPOA ಡೀಲ್ ಕೊಲ್ಯಾಪ್ಸ್ ಆಯ್ತು. ಸ್ಯಾಂಕ್ಷನ್ಸ್ ಇರಾನ್ ಎಕಾನಮಿನ ಡಿಸ್ಟ್ರಾಯ್ ಮಾಡ್ತಿದ್ವು. ಇರಾನ್ ಕರೆನ್ಸೀಸ್ ಫ್ರೀ ಫಾಲ್ ಆಯ್ತು. ಇನ್ಫ್ಲೇಷನ್ ಮುಗಿಲು ಮುಟ್ಟಿತ್ತು. ಮತ್ತೆ ರಸ್ತೆಯಲ್ಲಿ ಹೋರಾಟ ಮುಗಿಲೆದ್ದವು. ಥಿಂಕ್ ಮಾಡಿ, ಒಂದು ಕಂಟ್ರಿನ ಗ್ಲೋಬಲ್ ಬ್ಯಾಂಕಿಂಗ್ ಸಿಸ್ಟಮ್ ಇಂದ ತೆಗೆದ್ರೆ ತುಂಬಾ ನೋವು ಅನುಭವಿಸೋರು ಯಾರು? ಆ ದೇಶದ ಲೀಡರ್ಸಾ? ಖಂಡಿತ ಇಲ್ಲ. ಬಿಸ್ನೆಸಸ್, ಇಂಪೋರ್ಟರ್ಸ್, ಎಕ್ಸ್ಪೋರ್ಟರ್ಸ್, ಸಾಮಾನ್ಯ ಜನರ ಜೇಬಿಗೆ ಕತ್ರಿ ಬೀಳುತ್ತೆ. 2025ರಲ್ಲಿ ಇಸ್ರಾಯೇಲ್ 12 ದಿನಗಳ ಯುದ್ಧದಲ್ಲಿ ಇರಾನ್ ಮೇಲೆ ಸ್ಟ್ರೈಕ್ ಮಾಡಿದ ಕಾರಣ ಇರಾನ್ ವೀಕ್ ಆಯಿತು. ಇರಾನ್ ದೇಶದವರು ನ್ಯೂಕ್ಲಿಯರ್ ವೆಪನ್ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಟ್ರಂಪ್ 10 ದಿನ ಡೆಡ್ ಲೈನ್ ಜೊತೆಗೆ 3 ಸಲ ಮಾತುಕತೆ ನಡೀತು. ಆದ್ರೆ ಇರಾನ್ ಇಲ್ಲೂ ಫೇಲ್ ಆಯಿತು. ಅಮೆರಿಕ ಮತ್ತು ಇಸ್ರಾಯೇಲ್ ಇರಾನಿನ ವೀಕ್ನೆಸ್ ನ ಅಡ್ವಾಂಟೇಜ್ ತಗೊಂಡು ನೆಗೋಷಿಯೇಟ್ ಬೇಡ, ಸ್ಟ್ರೈಕ್ ಮಾಡೋಣ ಅಂತ ನಿರ್ಧಾರ ತಗೊಂಡ್ರು. ಫೆಬ್ರವರಿ 28 ಆಪರೇಷನ್ ಎಪಿಕ್ ಫ್ಯೂರಿ ಪ್ರಾರಂಭ ಆಯಿತು. ಮೊದಲನೇ ದಿನವಾದ ಫೆಬ್ರವರಿ 28ರ ರಾತ್ರಿ 2,000ಕ್ಕಿಂತ ಹೆಚ್ಚು ಸ್ಟ್ರೈಕ್ಸ್. ಖಾಮೆನೆಯ ಹತ್ಯೆದ ಕಾರಣದಿಂದಾಗಿ ಇರಾನ್ 40 ದಿನಗಳ ಕಾಲ ಸಂತಾಪ ಘೋಷಿಸುತ್ತಾರೆ. ಎರಡನೇ ದಿನ ಇರಾನ್ ಸೇಡು ತೀರಿಸಿಕೊಳ್ಳುತ್ತಾರೆ. ಇರಾಕ್, ಕುವೈತ್, ಕತರ್, UAE, ಬಾರೇನ್, ಜಾರ್ಡನ್, ಸೌದಿ ಅರೇಬಿಯಾ ಇವೆಲ್ಲ ಕಡೆ ಅಮೆರಿಕನ್ ಬೇಸಸ್ ಎಲ್ಲೆಲ್ಲಿದೆ ಅಲ್ಲಿ ಮಿಸೈಲ್ಸ್ ಬೀಳುತ್ತೆ. ಒಂದು ವಾರದ ನಂತರ ಸೌದಿ ಅರೇಬಿಯಾದಲ್ಲಿದ್ದ US ಎಂಬಸಿ ಮೇಲೆ ಡ್ರೋನ್ ಹಿಟ್ ಆಯಿತು. ಕುವೈತ್ 178 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನ ತಡೆಯಿತು. 10 ದಿನಗಳ ನಂತರ ಮೊದಲನೇ ಬಾರಿಗೆ ಇರಾನಿನ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೈರೆಕ್ಟ್ ಸ್ಟ್ರೈಕ್. ರಿಫೈನರೀಸ್, ಸ್ಟೋರೇಜ್ ಡಿಪೋಟ್ಸ್ ಎಲ್ಲ ನೆಲಸಮವಾಯಿತು. ಮಾರ್ಚ್ 7ರವರೆಗೂ 3,000ಕ್ಕಿಂತ ಹೆಚ್ಚು ಟಾರ್ಗೆಟ್ ಹಿಟ್ ಆಯಿತು. 8 ಅಮೆರಿಕನ್ ಸೋಲ್ಜರ್ಸ್ನ ಮರಣ ಮತ್ತು ಶಾಲೆಯ ಹೆಣ್ಣು ಮಕ್ಕಳ ಸಾವಿನ ಜೊತೆಗೆ 1,300ಕ್ಕಿಂತ ಹೆಚ್ಚು ಇರಾನಿಯನ್ ಸಾವಾಯಿತು. ಯುದ್ಧದಲ್ಲಿ ರಕ್ತ ಹರಿಯೋ ಹಾಗೆ ಗ್ಲೋಬಲ್ ಎಕಾನಮಿಯಲ್ಲಿ ಬ್ಲೀಡ್ ಆಗ್ತಿತ್ತು. ಪ್ರಪಂಚದ 25% ಆಯಿಲ್ ಒಂದೇ ಜಾಗದ ಮೂಲಕ ಟ್ರಾವೆಲ್ ಮಾಡುತ್ತೆ, ಪರ್ಷಿಯನ್ ಗಲ್ಫ್ ಮತ್ತು ಸ್ಟ್ರೈಟ್ ಆಫ್ ಹಾರ್ಮಸ್. ಯುದ್ಧ ಶುರುವಾದ ತಕ್ಷಣ ಒಂದು ಆಯಿಲಿನ ಬ್ಯಾರೆಲ್ $110 ಕ್ರಾಸ್ ಆಗುತ್ತೆ. ಆಯಿಲ್ ಪ್ರೈಸ್ ರೈಸ್ ಆದ್ರೆ ಕೇವಲ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸ್ ರೈಸ್ ಆಗಲ್ಲ, ಪ್ರತಿ ಪ್ರಾಡಕ್ಟ್ ಅಲ್ಲೂ ಅದು ಹಿಡನ್ ಕಾಸ್ಟ್ ಆಗಿ ಕುತ್ಕೊಳ್ಳುತ್ತೆ. ಏರ್ಲೈನ್ ಇಂಡಸ್ಟ್ರಿ ಅವರು ಪ್ರತಿ ಫ್ಲೈಟ್ ನಲ್ಲೂ ಲಾಸ್ ಮಾಡ್ಕೋತವೆ. ಟ್ರ್ಯಾಕಿಂಗ್ ಕಂಪನೀಸ್ ಮಾರ್ಜಿನ್ ಕೊಲ್ಯಾಪ್ಸ್ ಆಗ್ತವೆ. ಆಯಿಲ್ ಇಂದ ತಯಾರಾಗೋ ಪ್ಲಾಸ್ಟಿಕ್ಸ್ ದುಬಾರಿ ಆಗುತ್ತೆ. ಅಂದ್ರೆ ಎಲ್ಲಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗ್ತವೆ. ಹಾಗಂದ್ರೆ ಬೆನಿಫಿಟ್ಸ್ ಯಾರಿಗಾಗುತ್ತೆ ಅಂದ್ರೆ ಆಯಿಲ್ ಕಂಪನೀಸ್ ಆದ ಸೌದಿ ಅರಾಮ್ಕೋ, ಶೆವ್ರನ್, ಎಕ್ಸಾನ್ ಮೊಬಿಲ್ ಅವರ ಸ್ಟಾಕ್ಸ್ ಮೇಲಕ್ಕೆ ಹಾರುತ್ತೆ. ಇದು ವಾರ್ ಕ್ರಿಯೇಟ್ ಮಾಡೋ ಫಸ್ಟ್ ಬಿಸ್ನೆಸ್ ಡಿವೈಡ್, ಎನರ್ಜಿ ವಿನ್ನರ್ಸ್ ವರ್ಸಸ್ ಎನರ್ಜಿ ಲೂಸರ್ಸ್. ಇರಾನ್ ಮತ್ತು ಓಮನ್ ನಡುವೆ ಇರೋ ಸ್ಟ್ರೈಟ್ ಆಫ್ ಹಾರ್ಮಸ್ ಗ್ಲೋಬಲ್ ಆಯಿಲ್ ಟ್ರೇಡ್ ನ 25% ಹ್ಯಾಂಡಲ್ ಮಾಡುತ್ತೆ. ಯುದ್ಧ ಶುರುವಾದ ತಕ್ಷಣ ಶಿಪ್ಪಿಂಗ್ ಕಂಪನೀಸ್ ರೂಟ್ಸ್ ಚೇಂಜ್ ಮಾಡಿದ್ರು. ಇನ್ಶೂರೆನ್ಸ್ ಓವರ್ ನೈಟ್ ಆಕಾಶ ಮುಟ್ಟಿತು. ಸಿಂಗಲ್ ರೂಟ್ ಮೇಲೆ ಡಿಪೆಂಡ್ ಮಾಡಿದ್ದ ಕಂಪನೀಸ್ ಈಗ ಹರಸಾಹಸ ಮಾಡ್ತಿವೆ. ಹಾಗೆ ಮಲ್ಟಿಪಲ್ ರೂಟ್ಸ್ ಇದ್ದ ಕಂಪನೀಸ್ ಸೇಫ್ ಆಗಿವೆ. ಇದು ಎಫಿಷಿಯನ್ಸಿ ವರ್ಸಸ್ ರಿಲಯನ್ಸ್ ಪಾಠ ಆಗಿದ್ದು, ಪೀಸ್ಫುಲ್ ಟೈಮ್ ಅಲ್ಲಿ ಎಫಿಷಿಯನ್ಸಿ ಗೆಲ್ತು ಮತ್ತು ಈ ತರ ಸಮಯದಲ್ಲಿ ರೆಸಿಲಿಯನ್ಸ್ ಬದುಕಿಸ್ತು. ಫಸ್ಟ್ ಸ್ಟ್ರೈಕ್ ಆದ ಗಂಟೆಗಳಲ್ಲೇ ಮಿಡಲ್ ಈಸ್ಟ್ ಫ್ಲೈಟ್ಸ್ ಕ್ಯಾನ್ಸಲ್ ಆದವು ಮತ್ತು ರೀರೂಟ್ ಆದವು. ಎಮಿರೇಟ್ಸ್, ಇಟಿಹಾಡ್, ಕತಾರ್ ಏರ್ವೇಸ್ ಇವೆಲ್ಲ ಪ್ರಪಂಚದ ದೊಡ್ಡ ಏರ್ಲೈನ್ಸ್ ಈಗ ವಾರ್ ಝೋನ್ ಆಯಿತು.
ಫ್ಯೂಲ್ ಕಾಸ್ಟ್ ದುಬಾರಿ ಆಯ್ತು, ರೂಟ್ಸ್ ಲಾಂಗರ್ ಆದ್ವು, ಬುಕಿಂಗ್ಸ್ ಕಮ್ಮಿ ಆಯ್ತು ಮತ್ತು ಟೂರಿಸ್ಟ್ ಪ್ಲೇಸಸ್ ಕ್ಯಾನ್ಸಲ್ ಆದ್ವು. ಒಂದ್ ಯೋಚನೆ ಮಾಡಿ, UAE ಮತ್ತು ಕತಾರ್ ತಮ್ಮ ಎಂಟೈರ್ ಎಕಾನಮಿನ ಗ್ಲೋಬಲ್ ಹಬ್ ಅಂತ ಬಿಲ್ಡ್ ಮಾಡಿದ್ವು. ಆದ್ರೆ ಇವಾಗ ಅದೇ ಹಬ್ ಲಯಬಿಲಿಟಿ ಆಗಿದೆ. ಸ್ಟಾಕ್ ಮಾರ್ಕೆಟ್ ಎರಡು ವಿಷಯಗಳನ್ನು ದ್ವೇಷಿಸುತ್ತವೆ, ಅನ್ಸರ್ಟೈನಿಟಿ ಮತ್ತೆ ಕಾನ್ಫ್ಲಿಕ್ಟ್. ಈ ಯುದ್ಧ ಎರಡನ್ನು ಸ್ಟಾಕ್ ಮಾರ್ಕೆಟ್ಗೆ ತಂದ್ಕೊಟ್ವು. 48 ಗಂಟೆಗಳ ಒಳಗೆ ಗ್ಲೋಬಲ್ ಮಾರ್ಕೆಟ್ ಉರುಳಿತು. ಇನ್ವೆಸ್ಟರ್ಸ್ ಗೋಲ್ಡ್ ಮತ್ತೆ US ಟ್ರೆಜರಿ ಬಾಂಡ್ ಕಡೆ ಓಡಿದ್ರು. ಡಿಫೆನ್ಸ್ ಕಂಪನೀಸ್ನ ಸ್ಟಾಕ್ಸ್ ಬೂಮ್ ಆಯ್ತು. ನೇಷನ್ಸ್ ಯುದ್ಧ ಮಾಡಿದಾಗ ಆರ್ಮ್ಸ್ ಇಂಡಸ್ಟ್ರಿ ಯಾವಾಗ್ಲೂ ಗೆಲ್ಲುತ್ತೆ. ಇರಾನಿನ ಮೇನ್ ರೆವೆನ್ಯೂ ಸೋರ್ಸ್ ಆಗಿದ್ದ ಆಯಿಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡೈರೆಕ್ಟ್ ಬಾಂಬ್ ಬೀಳ್ತಿವೆ. ಇದರಿಂದ ಆಯಿಲ್ ಎಕ್ಸ್ಪೋರ್ಟ್ ಕೆಪಾಸಿಟಿ ಡ್ಯಾಮೇಜ್ ಆಗ್ತಿವೆ. ಇರಾನಿಯನ್ ರಿಯಾಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಕೊಲ್ಯಾಪ್ಸ್ ಆಗ್ತಿವೆ ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ ನೆಗೆಟಿವ್ ಅಲ್ಲಿದೆ. ಇರಾನಿಯನ್ ಬಿಸ್ನೆಸಸ್ ಮತ್ತು ಸಿಟಿಸನ್ಸ್ಗೆ ಇದು ಕೇವಲ ಯುದ್ಧ ಅಲ್ಲ, ಆರ್ಥಿಕ ಸರ್ವನಾಶ. ಸೌದಿ ಅರೇಬಿಯಾ, UAE, ಕುವೈತ್, ಬಾರೇನ್, ಕತಾರ್ ಇವರೆಲ್ಲ ಯುದ್ಧದಲ್ಲಿ ಮೊದಲಿಂದಾನೂ ಇನ್ವಾಲ್ವ್ ಆಗಿರಲಿಲ್ಲ. ಆದರೆ ಜಿಯೋಗ್ರಫಿ ಇವರನ್ನ ಟಾರ್ಗೆಟ್ ಮಾಡೋ ಹಾಗೆ ಮಾಡ್ತು. ಇರಾನಿಯನ್ ಮಿಸೈಲ್ಸ್ ಮತ್ತು ಡ್ರೋನ್ಸ್ ಗಲ್ಫ್ ಸ್ಟೇಟ್ಸ್ಗೆ ಬಿತ್ತು. 100 ಪ್ರೊಜೆಕ್ಟೈಲ್ಸ್ ತಡೆಯಿತು. ಸೌದಿಯ ವಿಷನ್ 2030 ಮತ್ತು UAEನ ಗ್ಲೋಬಲ್ ಬಿಸ್ನೆಸ್ ಹಬ್ ಕನಸು ಎಲ್ಲ ಪಾಸ್ ಆಯಿತು. ಭಾರತ 85% ಆಯಿಲ್ನ ಇಂಪೋರ್ಟ್ ಮಾಡುತ್ತೆ. $110 ಕ್ರಾಸ್ ಆದ ಒಂದು ಬ್ಯಾರಲ್ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳ್ತು. ಇಂಡಿಯನ್ ಬಿಸ್ನೆಸಸ್ ಆದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಪೆಟ್ರೋಕೆಮಿಕಲ್ ಕಂಪನೀಸ್ ವರ್ಗೂ ದೊಡ್ಡದಾಗಿ ಕಾಸ್ಟ್ ಶಾಕ್ ಫೇಸ್ ಮಾಡ್ತಿವೆ. 80 ಮಿಲಿಯನ್ಗಿಂತ ಹೆಚ್ಚು ಇಂಡಿಯನ್ಸ್ ಗಲ್ಫ್ ಸ್ಟೇಟ್ಸ್ ನಲ್ಲಿದ್ದಾರೆ. ಅವರ ರೆಮಿಟೆನ್ಸ್ ಮತ್ತು ಇಂಡಿಯಾಸ್ ಬಿಗ್ಗೆಸ್ಟ್ ಫಾರಿನ್ ಇನ್ಕಮ್ ಸೋರ್ಸ್ ರಿಸ್ಕ್ ಅಲ್ಲಿ ಇದೆ. ಡಿಫೆನ್ಸ್ ಕಂಪನೀಸ್ ಮ್ಯಾಸಿವ್ ಸ್ಟಾಕ್ ಗೇನ್ ತಗೊಳ್ತಿವೆ. ಡೊಮೆಸ್ಟಿಕ್ ಆಯಿಲ್ ಪ್ರೊಡ್ಯೂಸರ್ಸ್ ಪ್ರಾಫಿಟ್ ಮಾಡ್ತಿವೆ. ಆದ್ರೆ ಅಮೆರಿಕನ್ ಕನ್ಸ್ಯೂಮರ್ಸ್ ಕೂಡ ಹೆಚ್ಚು ಪೇ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ವಾಪಸ್ ಬರೋ ರಿಸ್ಕ್ ಇದೆ ಮತ್ತು ಯುದ್ಧದ ಖರ್ಚು ತುಂಬಾ ಆಗಿದೆ. ಯುದ್ಧ ಗೆಲ್ತಿದ್ರು ಸಹ ಯುದ್ಧದ ಖರ್ಚು ತಡೆಯೋಕ್ಕಾಗಲ್ಲ. 2022ರಲ್ಲಿ ರಷ್ಯಾ ವಾರ್ ಎನರ್ಜಿ ಪಾಠ ಕಲ್ತಿದ್ದ ಯುರೋಪ್ ಮತ್ತೆ ಸೇಮ್ ಸಿಚುವೇಶನ್ ಫೇಸ್ ಮಾಡ್ತಿದೆ. ಜರ್ಮನಿ, ಇಟಲಿ, ಫ್ರಾನ್ಸ್ ಇಂಡಸ್ಟ್ರಿಯಲ್ ಸೆಕ್ಟಾರ್ಸ್ಗಳಲ್ಲಿ ಇನ್ನೊಂದು ಎನರ್ಜಿ ಕಾಸ್ಟ್ ಹಿಟ್ ಆಗ್ತಿದೆ. ಹಾಗಂದ್ರೆ ವಾರ್ ಮತ್ತೆ ಬಿಸ್ನೆಸ್ ಇಂದ ಏನ್ ಕಲಿತೀವಿ? ಕ್ರೈಸಿಸ್ ಸರ್ವೈವ್ ಮಾಡಿದ ಕಂಪನೀಸ್ಗೆ ಜಿಯೋಪೊಲಿಟಿಕಲ್ ರಿಸ್ಕ್ ಇದ್ದವು. ಸಿನಾರಿಯೋನ ಪ್ಲಾನ್ ಮಾಡಿದ್ವು. ಮ್ಯಾಪ್ ಚೇಂಜ್ ಆದ್ರೆ ಏನಾಗುತ್ತೆ ಅಂತ ಅರ್ಥ ಆಗುತ್ತೆ. ಲೀನ್, ಜಸ್ಟ್ ಇನ್ ಟೈಮ್, ಸಪ್ಲೈ ಚೈನ್ ಸ್ಟೆಬಿಲಿಟಿನ ಅಸ್ಯೂಮ್ ಮಾಡ್ತಾರೆ. ಇವತ್ತು ಪ್ರಪಂಚಕ್ಕೆ ಮಲ್ಟಿಪಲ್ ಸಪ್ಲೈಯರ್ಸ್ ಹಾಗೆ ಮಲ್ಟಿಪಲ್ ರೂಟ್ಸ್ ಬೇಕು. ನೆಮ್ಮದಿಯಾಗಿರೋ ಟೈಮಲ್ಲಿ ಇವೆಲ್ಲ ಕಾಸ್ಟ್ಲಿ ಆಗುತ್ತೆ. ಆದರೆ ಈ ತರ ಕ್ರೈಸಿಸ್ ಬಂದಾಗ ನಿಮ್ಮ ಬಿಸ್ನೆಸ್ನ ಸೇವ್ ಮಾಡುತ್ತೆ. ನಿಮ್ಮ ಬಿಸ್ನೆಸ್ ಮಾಡೆಲ್ ಚೀಪ್ ಎನರ್ಜಿ ಮೇಲೆ ಡಿಪೆಂಡ್ ಮಾಡಿದ್ರೆ ಕ್ರೈಸಿಸ್ನ ಪ್ಲಾನ್ ಮಾಡಿ ಎನರ್ಜಿ ಕಾಸ್ಟ್ನ ಎಡ್ಜಲ್ಲಿಡಿ ಮತ್ತೆ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಿ. ಸೈಬರ್ ಸೆಕ್ಯೂರಿಟಿ, ಡಿಫೆನ್ಸ್, ಡೊಮೆಸ್ಟಿಕ್ ಎನರ್ಜಿ, ಆಲ್ಟರ್ನೇಟಿವ್ ಎನರ್ಜಿ, ಪ್ರೈವೇಟ್ ಇಂಟೆಲಿಜೆನ್ಸ್ ಫರ್ಮ್, ಪ್ರತಿ ಮೇಜರ್ ಕಾನ್ಫ್ಲಿಕ್ಟ್ ಅಲ್ಲೂ ಈ ಸೆಕ್ಟಾರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಗಲ್ಫ್ ಸ್ಟೇಟ್ಸ್ ನೋಡಿ, ಸೇಫ್ ಸ್ಟೇಬಲ್ ಬಿಸ್ನೆಸ್ ಹಬ್ ಅಂತ ಬ್ರ್ಯಾಂಡ್ ಬಿಲ್ಡ್ ಮಾಡಿದ ಅವರಿಗೆ ಈ ದಿನ ಮಿಸೈಲ್ಸ್ ಬೀಳ್ತಿವೆ. ಅತ್ಯಂತ ವ್ಯಾಲ್ಯೂಯಬಲ್ ಥಿಂಗ್ ಒಂದು ದೇಶ ಪ್ರೊವೈಡ್ ಮಾಡ್ತಿದೆ ಅಂದ್ರೆ ಅದು ಪ್ರೆಡಿಕ್ಟಿವಿಟಿ. ಯುದ್ಧ ಕೊನೆಗೊಳ್ಳುತ್ತೆ, ಆದ್ರೆ ಅದರಿಂದ ಬಿಸ್ನೆಸ್ ಕಾನ್ಸಿಕ್ವೆನ್ಸ್ ವರ್ಷಾಂತರ ಕಾಲ ಉಳ್ಕೊಳ್ಳುತ್ತೆ. 2003ರ ಇರಾಕ್ ವಾರ್ 20 ವರ್ಷಗಳ ಎನರ್ಜಿ ಜಿಯೋಪೊಲಿಟಿಕ್ಸ್ ಚೇಂಜ್ ಮಾಡ್ತು. 2022ರ ರಷ್ಯಾ ಹಾಗೂ ಯುಕ್ರೇನ್ ವಾರ್ ಯುರೋಪ್ ತನ್ನ ಎನರ್ಜಿ ಮಾರ್ಕೆಟ್ಸ್ ಪರ್ಮನೆಂಟ್ಲಿ ರೀಸ್ಟ್ರಕ್ಚರ್ ಮಾಡ್ತು. ಈ ಯುದ್ಧ ಹೇಗೆ ಎಂಡ್ ಆದ್ರೂ ಗ್ಲೋಬಲ್ ಬಿಸ್ನೆಸ್ ರಿಲೇಶನ್ಶಿಪ್ ನ ಮ್ಯಾಪ್ ರೀಡ್ರಾ ಆಗುತ್ತೆ. ಹೊಸ ಟ್ರೇಡ್ ರೂಟ್ಸ್ ಬಿಲ್ಡ್ ಆಗ್ತವೆ ಮತ್ತು ಆ ಡಿಸ್ರಪ್ಷನ್ ನಡುವೆ ಹೊಸ ಬಿಸ್ನೆಸ್ ಎಂಪೈರ್ಸ್ ರೈಸ್ ಆಗ್ತವೆ. ನಿಮ್ಮ ಬಿಸ್ನೆಸ್ ಅವರಲ್ಲಿ ಒಂದಾಗಿದೆಯಾ ಅಥವಾ ವಾರ್ನಿಂಗ್ ಸೈನ್ ನೋಡಿ ಏನು ಮಾಡದೇ ಇದ್ದ ಬಿಸ್ನೆಸ್ ನಲ್ಲಿ ಒಂದಾಗಿದೆಯಾ? ಕಮೆಂಟ್ ಮಾಡಿ. ಇದು ಸ್ಟೋರೀಸ್ ಆಫ್ ಸ್ಟ್ರಾಟಜಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಲ್ ಸಿಗೋಣ ಹೊಸ ಸ್ಟ್ರಾಟಜಿ ಇರೋ ಕತೆ ಜೊತೆಗೆ.